ನೀವಿಬ್ರು ಶ್ರೀವತ್ಸ ಅವ್ರ ಅಪ್ಪ ಅಮ್ಮ ಅಲ್ಲ ಅಂತ ನನಗೆ ಗೊತ್ತಾಯ್ತು. ಅದು ಹಾಗಲ್ಲ, ನೀವು ವೇದಾಂತ್ ಸರ್, ನಿಮ್ ಧ್ವನಿ ಕೇಳಿದಾಗ ನನ್ಗೊಂದು ಸಣ್ಣ ಅನುಮಾನ ಬಂತು. ಆದ್ರೆ ಈಗ ನಿಮ್ ಮಾತನ್ನ ಕೇಳಿಸ್ಕೊಂಡೆ. ಇಲ್ಲಿಂದ ಹೋದ್ಮೇಲೆ ಗೆದ್ದಿರೋ ಸೆಲೆಬ್ರೇಷನ್ ಮಾಡೋದ್ ಬಿಟ್ಟು ಇದೇ ಜಾಗದಲ್ಲಿ ಕುಡ್ದಾಡಿದ್ದು ತಪ್ಪಾಗೋಯ್ತು ಅನ್ಸ್ತಾ ಇದೆ. ಇಷ್ಟು ಬೇಗ ಪ್ರೋಗ್ರಾಮು ಹೊಗೆ ಹಾಕಿಸ್ಕೊಳುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆಂಟಿ ಅದು ಆಕ್ಚುಲಿ ನೀವೇನು ಚಿಂತೆ ಮಾಡಬೇಡಿ, ನಾನು ಇದನ್ನೆಲ್ಲ ಮನೇಲಿ ಹೇಳಲ್ಲ. ನಿಮ್ ಪ್ರೀತಿ ನಿಜವಾಗಿರೋದ್ಕೇನೆ ನೀವಿಷ್ಟೆಲ್ಲ ನಾಟಕ ಮಾಡಿದ್ದಲ್ವಾ. ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀರಾ ಅನ್ನೋ ನಂಬಿಕೆ ನನಗಿದೆ. ಬಟ್ ಅಂಕಲ್ಗೆ ಇದು ಖಂಡಿತ ಗೊತ್ತಾಗಲ್ಲ. ಅವ್ರು ಸ್ವಲ್ಪ ರಿಸರ್ವ್ಡ್, ಅವ್ರಿಗಿದೆಲ್ಲ ಅರ್ಥ ಆಗಲ್ಲ. ನಾವ್ ಏನೇ ನೋಡಿ ಏನೇ ಸಂಬಂಧ ಹುಡುಕಿದ್ರು ಮಗಳು ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಅಲ್ವಾ. ಅದ್ ಈಗ್ಲೂ ಆಗುತ್ತೆ ಅಂದ್ರೆ ನನಗೇನು ಚಿಂತೆ ಇಲ್ಲ. ನೀವಿಬ್ರು ನಾಟಕ ಮಾಡಿದ್ರು ಅದೆಷ್ಟು ಹೊಂದಾಣಿಕೆ ಇದೆ. ನೀವು ಕೂಡ ಪ್ರೇಮಿಗಳು ಅಂತ ನನ್ಗೆ ಅರ್ಥ ಆಗುತ್ತೆ. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ಆನಂದ ಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯಲ ಕವಿತೆಗಳ ನೀನೇ ಒಂದು ನನ್ನ ಓ ಜೀವವೇ ಹೇಳಿದ್ದು. ಅವ್ವಾ ಅಯ್ಯೋ ಏನಾಯ್ತು? ಏನಾಯ್ತು? ವಿಕ್ಕಿನಾ? ಯಾಕೆ ನಾನು ಹಾಗೆ ಕರೆದ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಯಾವ ನನ್ನ ಮಗಾರಿ ಹಾಗೆ ಹೇಳಿದ್ದು? ಮತ್ತೆ ವಿಕ್ಕಿನ ಅಂತ ಶಾಕ್ ಆಗ್ಬಿಟ್ರಿ? ಇದಕ್ಕಿದ್ದಾಗೆ ಸಿಕ್ಕಾಪಟ್ಟೆ ಖುಷಿ ಆದ್ರೂ ಶಾಕ್ ಆಗುತ್ತೆ ಹೆಂಡತಿ. ನೀವು ಇಷ್ಟು ಬೇಗ ಅಪ್ಡೇಟ್ ಆಗಿದ್ದೀರ ಅಂದ್ರೆ ಸಖತ್ ಸರ್ಪ್ರೈಸ್ ಆಗುತ್ತೆ. ಹಾಗಂದ್ರೆ ನಾನು ಔಟ್ಡೇಟೆಡ್ ಅಂತನಾ? ತತ್ತರಿಕೆ ಹಾಗಲ್ಲ ರೀ, ನೀವು ನನ್ನ ಸ್ವೀಟ್ ಆಗಿ ಕ್ಯೂಟ್ ಆಗಿ ಹೀಗೆಲ್ಲ ಹೆಸರಿಟ್ಟಾಗಿ ಕರೆಯೋದು ನನ್ನ ಆಸೆ ಆಗಿತ್ತು. ಆದರೆ ತಾವು ಶಾಸ್ತ್ರ ಸಂಪ್ರದಾಯ ಅಂತ ಎಲ್ಲಿ ಏನು ಅಂದರೆ ರೀ ವಿಕ್ಕಿಯವರೇ ಅವರೇ ತೊಗರಿ ಅಂತ ಫಿಕ್ಸ್ ಹೋಗ್ತೀರಂತ ಭಯ ಇತ್ತು. ನಿಮ್ಮನ್ನ ಗಂಡನ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಇದು ಶುದ್ಧ ಸುಳ್ಳು. ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ? ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹೇಳಿ? ನನ್ನ ಪ್ರೀತಿಗಿಂತ ನಿಮ್ಮ ಪ್ರೀತಿ ದೊಡ್ಡದು ಹೆಂಡತಿ. ನಿಮ್ಮನ್ನ ಹೆಂಡತಿಯಾಗಿ ಪಡೆದಿರೋದು ನಾನು ಎಷ್ಟು ಲಕ್ಕಿ ಗೊತ್ತಾ? ಇಲ್ಲ, ಹಾಗೇನಿಲ್ಲ. ಇದೆ. ಯಾಕೆ ಗೊತ್ತಾ? ಯಾಕೆ? ಯಾರಾದರೂ ಮದುವೆ ಆದ್ಮೇಲೆ ಹನಿಮೂನ್ ಕರ್ಕೊಂಡೋಗಿಲ್ಲ ಅಂದ್ರೆ ರಂಪಾರಗಳೇ ಮಾಡ್ಬಿಡ್ತಾರೆ.
ಆದರೆ ನೀವು ನನ್ನ ತಂಗಿಗೋಸ್ಕರ ಹನಿಮೂನೇ ಬೇಡ ಅಂದ್ಬಿಟ್ರಿ. ಇಷ್ಟು ಒಳ್ಳೆ ಗುಣ ಯಾರಿಗಿರುತ್ತೆ ಹೇಳಿ? ಸುಮ್ಮನೆ ನನ್ನನ್ನು ಹೊಗಳ್ಬೇಡಿ. ಅದಕ್ಕೆಗೆ ಮೊದಲು ಮಿಸ್ಕ್ಯಾರೇಜ್ ಆದಾಗ ನಮ್ಮೆಲ್ರಿಗೂ ತುಂಬ ಬೇಜಾರಾಗಿತ್ತು. ಪಾಪ ಅದಕ್ಕೆ ಮಕ್ಕಳು ಅನ್ನೋದು ದೇವ್ರು ಕೊಡೋ ಪ್ರಸಾದ. ದೇವರು ಕಣ್ಬಿಟ್ಟಾಗ ನಾವು ಅಲಕ್ಷ್ಯ ಮಾಡಬಾರ್ದು. ಅದಕ್ಕೆ ಮುಗ್ದಲ್ಲಿದ್ದ ಸಂತೋಷ ನೋಡಿ ನಾನು ಅವರಷ್ಟೇ ಖುಷಿ ಪಟ್ಟೆ. ಆ ಖುಷಿ ಮುಂದೆ ನನಗೆ ಹನಿಮೂನೇನು ದೊಡ್ಡದು ಅಂತ ಅನ್ನಿಸ್ಲಿಲ್ಲ ಅಷ್ಟೇ. ವಾ, ಒಂದು ಹೆಣ್ಣಿನ ಭಾವನೆನ ಇನ್ನೊಂದು ಹೆಣ್ಣೆ ಅರ್ಥ ಮಾಡ್ಕೊಳಕ್ಕಾಗೋದು ಬಿಡಿ. ಯಾಕೆ ನೀವು ಇಷ್ಟೊಂದು ಒಳ್ಳೆಯವರು? ಅಲ್ಲ, ನಾನು ಅದು ಯಾವ ಜನ್ಮದಲ್ಲಿ ಇಷ್ಟು ಪುಣ್ಯ ಮಾಡಿದೆ ಅಂತ ನೀವು ಸಿಕ್ಕಿದ್ರೆ ಗೊತ್ತಾಗ್ತಾ ಇಲ್ಲ. ಎಂಥದ್ದು ಇಲ್ಲ, ಬಂದೇ ಇರಿ. ಇರ್ರಿ, ಏನು? ಎಲ್ಲ ಕೆಲಸ ಮುಗಿದಿದೆ ತಾನೇ? ಹಾಂ ಹೌದು. ಹನಿಮೂನ್ ಗೊತ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಈಗ ನೀವು ಫ್ರೀ ಇದ್ರೆ ಆರ್ತಿಯವ್ರೆ ಎಲ್ಲಿ ಹೋಗ್ತಿದ್ದೀರಾ? ಆರ್ತಿಯವ್ರೆ ಇರಿ, ಆರ್ತಿಯವ್ರೆ ತೆಗೀರಿ ಬಾಗ್ಲು ರೀ. ಪರವಶನಾದನು ಅರಿಯುವ ಮುನ್ನವೇ ಪರಿಚಿತನಾದನು ಕರೆಯುವ ಮುನ್ನವೇ. ಏನ್ ಮಾಡ್ತಾ ಇದ್ದೀರಾ? ಇನ್ನೂ ಎಲ್ಲ ನಡೆಯಲ್ಲ. ಇದ್ಯಾಕೆ ಹೀಗೆ ಆಡ್ತಿದ್ಯಾ? ನಾನ್ ಕಣೆ ನಿನ್ ಗಂಡ ಮುತ್ಕೊಟ್ಟಿದ್ದು. ಈ ಟೈಮಲ್ಲಿ ಕಳ್ಳ ಕದಿಮೆ ಆಡಲ್ಲ, ಮಾಡೋಗಿಲ್ಲ. ಅದ್ಯಾಕೋ? ಹೊಟ್ಟೆಲಿರೋ ಪುಟ್ಟ ಮಗುಗೆ ನಿಮ್ ಕೇಳಿ ಬುದ್ಧಿ ಬರ್ಬಾರ್ದು ಅಂತ. ಕಾಮಿಡಿ. ಅದಕ್ಕೆ ಹೇಗೆ ಗೊತ್ತಾಗುತ್ತೆ? ಎಲ್ಲ ಗೊತ್ತಾಗತ್ತೆ, ಅದ್ ನಿಮಗ್ ಗೊತ್ತಾಗಲ್ಲ ಅಷ್ಟೇ. ಹಾಗಿದ್ರೆ ಇನ್ನು 6 ತಿಂಗಳು ರೊಮ್ಯಾನ್ಸೇ ಇಲ್ವಾ? ರಸಿಕತೆನೇ ಇಲ್ಲ ಅಂದ್ರೆ ಜೀವನ ಚೆನ್ನಾಗಿರುತ್ತಾ ಅದ್ಯಾ? ಆ ವರ್ಡ್ ಕೂಡ ಯೂಸ್ ಮಾಡಬೇಡಿ, ಅವ್ನ್ ಕೇಳ್ಕೊಂಡ್ರೆ ಕಷ್ಟ ಆಗತ್ತೆ. ಅಲ್ಲ, ಕಾನ್ಫಿಡೆನ್ಸ್ ಆಗಿ ಅವನು ಅಂತ ಹೇಳ್ತಿದ್ಯಲ್ಲ, ಒಂದು ವೇಳೆ ಒಳಗಿರೋದು ಅವಳಾಗಿದ್ರೆ? ಆಫ್ಕೋರ್ಸ್ ಹುಡ್ಗಾನೇ ಆಗೋದು. ನಮ್ಮನೇಲಿ ಗಂಡ್ಮಕ್ಳ ಸಂಖ್ಯೆನೇ ಜಾಸ್ತಿ. ವೇದಾಂತಣ್ಣ, ವಿಕ್ಕಿ ಅಣ್ಣ, ಆಮೇಲೆ ಧ್ರುವ. ಇಲ್ಲಿ ನಾನು ಒಬ್ನೇ ಇರೋದು, ನನ್ನ ಹತ್ರ ಹೇಳೋದ್ರಿಂದ ಏನೂ ಆಗಲ್ಲ. ನಮ್ಮನೇಲಿ ಗಂಡ್ಮಕ್ಳಿಗೆ ಬಹುಮತ ಇರೋದ್ರಿಂದ ನನಗೂ ಗಂಡ್ಮಗುನೇ ಆಗೋದು. ಸಾಧ್ಯನೇ ಇಲ್ಲ. ನಮ್ಮನೇಲಿ ನಾನೊಬ್ನೇ ಹುಡುಗ, ಬಾಕಿ ಪೂರ್ತಿ ಹೆಣ್ಣು ಸಂತಾನನೇ. ಎಷ್ಟು ಜನ ಇದ್ದಾರೆ ಅಂತ ಗೊತ್ತಲ್ಲ. ನೋಡ್ತಾ ಇರೋ ಹುಡುಗಿನೇ ಆಗೋದು. ಆಯ್ತು, ನೋಡೇ ಬಿಡೋಣ. ಎಷ್ಟೆಷ್ಟು ಬೆಟ್ಸು? ಈ ಬೆಟ್ಸ್ ಎಲ್ಲ ಬೇಡಪ್ಪ. ಮಗು ಆರೋಗ್ಯವಾಗಿ ಹುಟ್ಟಿದ್ರೆ ಅಷ್ಟೇ ಸಾಕು. ಗಂಡಾದ್ರೂ ಸರಿ, ಹೆಣ್ಣಾದ್ರೂ ಸರಿ. ಅದು ನಿಜಾನೇ. ನಿಮ್ ಆಫೀಸ್ ಹೇಗಿತ್ತು? ಅಯ್ಯೋ, ನಾಳೆ ಆದ್ಯ ಆರ್ಗ್ಯಾನಿಕ್ಸ್ ಒಂದು ಮೀಟಿಂಗ್ ಇದೆ. ನಾನು ವಿಕ್ಕಿ ಸೇರಿ ಲೀಡ್ ತಗೊಳ್ಬೇಕು. ಆ ಪುಣ್ಯಾತನ ಬಗ್ಗೆ ನಿನಗೆ ಗೊತ್ತಲ್ಲ. ಕಳ್ಳ ಅವನು. ಒಂದ್ಸಲ ಹೋಗಿ ಇನ್ಫಾರ್ಮ್ ಮಾಡಿ ಬಂದ್ಬಿಡಿ. ಈಗಲೇ ಹೋಗಿ ಹೇಳ್ಬಿಡ್ತೀನಿ. ಅಲ್ಲ, ಇನ್ನೊಂದ್ಸಲ ಎಂತ ಪಿರಿ ಮಾಡುದು ನೀವು? ಹೋಗಿ ಆಚೆ ನೀವು. 2 ವರ್ಷ ಮಂಗಳೂರಲ್ಲಿ ಓದಿದ್ದಕ್ಕೆ ಮಂಗಳೂರಲ್ಲೇ ಹುಟ್ಟು ಬೆಳೆದೋಳಂಗೆ ಆಡ್ತಾಳೆ. ನಮ್ಗೆ ಎಂತ ಬೇಡ, ನಾವೇ ಹೋಗ್ತೀವಿ. ಅಲ್ಲ, ಇನ್ನೂ ಒಂದ್ಸಲ ಹೋಲೇ ಇರು. ಓಕೆ ಅಂದ್ಯಾ? ಇಲ್ಲ, ಹೋಗಿ ಅಂದಿದ್ದು. ಆಯ್ತು ಬಿಡಿ. ಅದಿತಿ, ಯಾಕಮ್ಮ ಇಲ್ಲಿ ಕೂತಿದ್ಯಾ? ಏನಿಲ್ಲಪ್ಪ, ಸುಮ್ಮನೆ ಕುತ್ಕೊಂಡಿದ್ದೆ. ನಿಮ್ಮಮ್ಮ ಇಲ್ಲಿ? ಅಮ್ಮ ಏನೋ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದಾಳೆ. ಅಂಜಲಿ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ಲಾ? ನೀನು ಹೇಗೆ ಮಾಡಿದೆ ಅಂತ ಕೇಳ್ತೀನಿ ನೀನು ಅವಳಿಗೆ. ಹಾ, ಚೆನ್ನಾಗಿ ಮಾಡಿದಾಳಂತೆ. ಗ್ರೂಪ್ ಸ್ಟಡಿ ಅಂತ ಪಕ್ಕದ ಮನೆಗೆ ಹೋಗಿದ್ದಾಳೆ. ಹೇಳಬೇಕು ಅಂತ ಅನ್ಕೊಂಡಿರೋ ಮಾತು ಗಂಟ್ಲಲ್ಲೇ ಇರೋದು ಗೊತ್ತಾಗುತ್ತೆ. ಅದೇನು ಅಂತ ಹೇಳಮ್ಮ. ಅರೆ, ಏನಾಯ್ತು? ಯಾಕಮ್ಮ ಕಣ್ಣೀರು? ಅಪ್ಪ, ನಾನಿವತ್ತೊಂದು ತಪ್ಪು ಮಾಡಿಬಿಟ್ಟೆ ಅಪ್ಪ.
ಹೇಳಮ್ಮ ಏನಾಯ್ತು ಅಂತ. ನನ್ನಿಂದ ತಪ್ಪಿಸ್ಕೊಂಡೇ ಓಡಾಡ್ತಿದ್ಯಲ್ಲ, ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ಇಡೀ ದಿನ ಕಾಲೇಜಲ್ಲೂ ಕಾಣಿಸ್ಕೊಂಡಿಲ್ಲ. ಯೋ, ಯಾಕಯ್ಯ ನನ್ನ ತಲೆ ತಿಂತಿದ್ಯಾ? ನಿನ್ ಜೊತೆ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ನಿನ್ ಮುಖನೂ ನಾನು ನೋಡಿಲ್ಲ. ಸುಮ್ಮನೆ ತಲೆ ತಿನ್ಬೇಡ, ಫೋನ್ ಇಡು. ಕಾಲ್ ಕಟ್ ಮಾಡ್ಬೇಡ, ಕಾಲ್ ಕಟ್ ಮಾಡ್ಬೇಡ. ನೋಡು, ಕಾಲ್ ಮಾಡ್ದವ್ ನಾನು. ಗೊತ್ತಾಯ್ತು, ಸರಿಯಾಗಿ ಅನುಭವಿಸ್ತೀಯಾ? ಹಲೋ ಹಲೋ, ನನಗೆ ನಿನ್ನ ಬಗ್ಗೆ, ನಿನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಗೊತ್ತು. ನನ್ನ ಲವ್ ಮಾಡ್ಬಿಡು, ನಿನ್ನ ರಾಣಿ ತರ ನೋಡ್ಕೋತೀನಿ. ಲೈಫಲ್ಲಿ ಇಂಥ ಆಫರ್ ಯಾರು ಕೊಡಲ್ಲ. ಪ್ಲೀಸ್ ಇಲ್ಲ ಅನ್ಬೇಡ ಚಿನ್ನ. ನಾನಿದನ್ ಮೊದಲೇ ಹೇಳ್ಬೇಕಿತ್ತು. ನಿಮ್ಮಿಂದ ಮುಚ್ಚಿಟ್ಟು ತಪ್ಪು ಮಾಡಿದ್ದೀನಪ್ಪ. ನೀವೀಗ ನಂಗೆ ಬೈತೀರಾ ಅಂತಾನು ನಂಗೆ ಗೊತ್ತು. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಪ್ಪ. ಈಗ ಹೇಗಿದ್ಯಾ ಮಗಳೇ? ನನಗೇನು ಆಗಿಲ್ಲ ಅಪ್ಪ. ನಾನು ನಿನಗೆ ಬೈಯಲ್ಲ ಅಮ್ಮ. ಯಾಕೆಂದ್ರೆ ನನಗೆ ನಿನ್ನನ್ನು ಬೆಳೆಸಿರೋ ರೀತಿಯಲ್ಲೇ ಬೇಜಾರಿದೆ. ಯಾಕಪ್ಪ ಹಾಗೆ ಹೇಳ್ತೀರಾ? ನೀವು ಸರಿಯಾಗಿ ಬೆಳೆಸಿದ್ದೀರಾ. ಇಲ್ಲ ಅದಿತಿ, ಏನೋ ಕೊರತೆ ಇದೆ ಅಂತ ಅನ್ಸುತ್ತೆ. ಯಾವನ ಪುಂಡ ನಿನ್ನ ಲೆಟರ್ ವಿಚಾರನ ಮನೇಲಿ ಹೇಳ್ತೀನಿ ಅಂತ ಹೆದರ್ಸಿದ್ದಕ್ಕೆ ನೀನು ಅವ್ನು ಹೇಳಿದ ಜಾಗಕ್ಕೆ ಹೋಗಿದೆಯಲ್ಲ, ಅದನ್ನೇ ಮೊದಲು ಇಲ್ಲೇ ಮನೇಲಿ ತಿಳಿಸಿದ್ದಿದ್ರೆ ನಾನು ಮತ್ತೆ ನಿಮ್ಮಮ್ಮ ಅದನ್ನು ಸರಿ ಮಾಡ್ತೀವಿ ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ನೀವು ಹೋಗಿ ಬನ್ನಿ ಸರ್, ಮದುವೆ ಡೇಟ್ ಫಿಕ್ಸ್ ಆಗಿದೆ. ನಾನು ಮೊದಲು ನಿಮ್ಗೆ ಹೇಳ್ತೀನಿ. ಅಷ್ಟ್ರಲ್ಲಿ ಇವ್ರಿಬ್ರದೇ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಬಿಡಿ. ನಂದು ಫಿಕ್ಸ್ ಆಗಿರುತ್ತೆ ಅಂತ ಹೇಳಕ್ ಬಂದೆ. ಏನು ಕಡಿಮೆ ಇಲ್ಲ, ನಡೀರಿ. ಬಾಸ್, ಅಮೂಲ್ಯ ಮೇಡಮ್ ಮನೆ ಇರೋದು ಒಂದು ಮೂಲೆ, ಅದ್ರ ಆಪೋಸಿಟ್ ಮೂಲಲ್ಲಿ ನನ್ನ ರೂಮ್ ಇರೋದು. ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ, ಅದಕ್ಕೆ ರಿಯಂಬರ್ಸ್ ಮಾಡ್ಬಿಡಿ ಸಾಕು. ಮೊದ್ಲು ಹುಡುಗಿರಂದ್ರೇನೆ ಆಗದೆ ಇದ್ದಿದ್ ನಮ್ ಬಾಸು. ಇವಾಗ ಅಮೂಲ್ಯ ಮೇಡಮ್ ಜೊತೆ ಜಾಲಿ ರೈಡ್ ಹೋಗ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ಈ ಜಗತ್ತಲ್ಲಿ ಬದಲಾವಣೆ ಒಂದೇ ಶಾಶ್ವತ ಅನ್ನೋದು ಪ್ರೂವ್ ಆಗೋಯ್ತು. ಏನ್ ಗೊತ್ತಾ, ಅವ್ರಮ್ಮ ನಮ್ಮನ್ ಕಂಡಿಡ್ದಾಗ ಇದು ದಸಕ್ಕಂದಿತ್ತು. ಆಮೇಲೆಲ್ಲ ಸರಿ ಹೋಯ್ತು. ನೀನಂತೂ ಡಬ್ಬಾ ತರ ಆಕ್ಟ್ ಮಾಡಿದೆ. ನಾನಾಗಿದ್ದಕ್ಕೆ ಮ್ಯಾನೇಜ್ ಮಾಡಿದೆ, ಇಲ್ಲ ಅಂದಿದ್ರೆ ಪಕ್ಕ ಹೋಗೇನೆ. ಆಮೇಲೆ ನಾನು ಸ್ವೀಟ್ ತಿನ್ನಕ್ ಬಿಟ್ಟಿಲ್ಲ ಅಂತ ಬೇಜಾರಾಗ್ಬೇಡ. ಆ ಸಿಚುವೇಶನ್ಗೆ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಲೇಬೇಕಾಯ್ತು. ಅದಕ್ಕೆ ಅವ್ರಿಗೆ ನಾವು ಡ್ರಾಮಾ ಮಾಡ್ತೀವಿ ಅಂತ ಅನಿಸ್ಲೇ ಇಲ್ಲ. ಎಷ್ಟು ಚೆನ್ನಾಗಿತ್ತಲ್ವಾ? ನಾನು ಮೊದಲೇ ಹೇಳಿರ್ಲಿಲ್ವಾ ಏನು ಪ್ರಾಬ್ಲಮ್ ಆಗಲ್ಲ, ಎಲ್ಲ ಮ್ಯಾನೇಜ್ ಆಗತ್ತೆ ಅಂತ. ಅಪರೂಪಕ್ಕಾದ್ರೂ ನಮ್ಮಂತವ್ರನ್ನ ನಂಬಿ ರಿಸ್ಕ್ ತಗೋಬೇಕು. ನಾವ್ ಅವಾಗ್ಲೇ ಹಾಗೆ ಈಗ ಕೇಳ್ಬೇಕಾ? ನಾವು ಅಂದ್ರೆ ಏನ್ ತಮಾಷೆನಾ? ಇವ್ರದ್ದು ಮರದ ಬಾಯಿ ಆಗಿದ್ರೆ
ಇಷ್ಟೊತ್ತಲ್ಲಿ ಯಾವತ್ತೋ ಹೊಡೆದು ಚೂರಾಗೋಗಿರೋದು. ಇಡೀ ದಿನ ವಟ ವಟ ಅಂದಿಲ್ಲ ಅಂದ್ರೆ ಇವಳು ತಿಂದನ್ನ ಜೀರ್ಣನೇ ಆಗಲ್ಲ ಅನ್ಸುತ್ತೆ. ಆದ್ರೂ ಸುಂದ್ರೇನೆ. ನಾವು ನಿನ್ನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದೀವಿ. ಆದರೆ ಅದರಲ್ಲಿ ನಿನಗೆ ಪ್ರೀತಿಗಿಂತ ಹೆಚ್ಚಾಗಿ ಭಯನೇ ಕಾಣಿಸಿದ್ರೆ ಅದು ಸರಿಯಲ್ಲ ಮಗಳೇ. ವಯಸ್ಸಿಗೆ ಬಂದಿರೋ ನಿನ್ನಂಥ ಎಷ್ಟೋ ಹೆಣ್ಮಕ್ಳು ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾದರೆ ಏನು ಅಂದ್ಕೋತಾರೋ ಅನ್ನೋ ಭಯದಿಂದಲೇ ಅರ್ಧ ವಿಷಯ ಮುಚ್ಚಿಟ್ಟು ಈ ರೀತಿ ಅಪಾಯ ತಂದ್ಕೋತಾರೆ. ನೀನು, ಅಂಜು, ಅಮ್ಮು, ಕಡೆಗೆ ಆರ್ತಿ ಕೂಡ ಹೀಗೆ ಮಾಡೋದು ನನಗೆ ಇಷ್ಟ ಇಲ್ಲ ಅಮ್ಮ. ನಾವು ನಿಮಗೆ ಬೈಯೋದಾಗಲಿ ಹೆದರ್ಸೋದಾಗಲಿ ಮಾಡೋದು ನೀವು ಕೆಟ್ಟ ಹಾದಿ ಹಿಡಿದು ಅಪರಾಧ ಮಾಡದೇ ಇರಲಿ ಅಂತ. ಅದು ಬಿಟ್ಟು ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನು ಹೀಗೆ ಮುಚ್ಚಿಟ್ಟು ಕಷ್ಟಕ್ಕೆ ಸಿಕ್ಕಾಕೊಳ್ಳಿ ಅಂತ ಅಲ್ಲ. ಮಕ್ಕಳು ಎಲ್ಲ ಹಂತದಲ್ಲೂ ಒಂದೇ ಥರ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ವಯಸ್ಸಿಗೆ ತಕ್ಕ ಹಾಗೆ ಅವರು ಬದಲಾಗ್ತಾರೆ. ಆದರೆ ಆ ಬದಲಾವಣೆ ಮನೇಲಿ ಒಂಥರ ಆಚೆ ಒಂಥರ ಆಗಬಾರ್ದಲ್ವಾ? ನಿನಗೆ ಮತ್ತೆ ಇಂಥ ತೊಂದರೆ ಆಗದೇ ಇರಲಿ. ಒಂದು ವೇಳೆ ಹಾಗಾದರೆ ಒಂದು ಚೂರು ಸಂಕೋಚ ಪಡದೆ ಮೊದಲು ಬಂದು ನನಗೆ ಹೇಳಮ್ಮ. ಯಾವ ತಂದೆನೋ ತನ್ನ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಮೊದಲು ಅವ್ರ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾನೆ ಹೊರತು ಅವ್ರನ್ನ ಅಳೆದು ತೂಗಿ ನೀನು ಇಂಥವಳು ನೀನು ಅಂಥವಳು ಅಂತ ಬೋರ್ಡ್ ಹಾಕಲ್ಲ. ಆಯ್ತಪ್ಪ, ಖಂಡಿತ ಮುಚ್ಚಿಡಲ್ಲ. ದೇವರೊಳಗೂ ಎಲ್ಲ ಹೇಳ್ತೀನಿ. ತಂದರಿನಾನಿ ತಂದೇನಾ ತಂದೆ ತಾನಾನಿ ತಂದಾನೆ ತಂದೇನಾ ತಂದೆ ತಾನಾನಿ. ನೀನು ಅದು ಯಾವತ್ತೋ ಯಾರನ್ನೋ ಇಷ್ಟಪಡೋ ಹಾಗಾಗಿದ್ದು ತಪ್ಪಲ್ಲ. ಆದರೆ ಅದು ಸರಿನೋ ಅಲ್ವೋ ಅನ್ನೋ ನಿರ್ಧಾರ ಮಾಡೋ ವಯಸ್ಸಲ್ಲ ಅಷ್ಟೇ ಅದು. ಇದು ಇಲ್ಲಿಗೆ ಮುಗ್ದಿದ್ರೆ ಸಂತೋಷನೇ. ನಾವೇನು ಅಂತ ನಾವು ಮಾಡೋ ಕೆಲಸದಿಂದನೇ ನಿರ್ಧಾರ ಆಗೋದು. ಪದೇ ಪದೇ ನಾವೇನು ಮಾಡ್ತೀವೋ ಅದೇ ನಾವು. ಇದರಿಂದ ನೀನು ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ರೆ ಸಮಸ್ಯೆ ಅಲ್ಲಿಗೆ ಮುಗ್ದಂತೆ ಅಲ್ವಾ ಕಂದ? ಅಂದ್ರೆ ನನ್ನ ಮೇಲೆ ಏನು ಕೋಪ ಇಲ್ಲ ಅಲ್ವಾ ಅಪ್ಪ? ಇಲ್ಲ ಕಂದ. ಬದಲಾಗಿ ಈಗಲಾದರೂ ನಿನಗೆ ಇದನ್ನೆಲ್ಲ ಹೇಳಬೇಕು ಅಂತ ಅನಿಸಿ ಎಲ್ಲದನ್ನು ಹೇಳಿದೆಯಲ್ಲ, ಆ ಖುಷಿ ಇದೆ. What the hell is wrong with you? ಇಲ್ಲೇ ಕೂತಿದ್ದೀನಿ ತಾನೆ, ಯಾಕೆ ಹಾಕಿ ಕೂತಿದ್ಯಾ? ನಾನು 4 ಸತಿ ಕರೆದೆ, ಆದ್ರೆ ನಿನಗೆ ಗೊತ್ತೇ ಆಗಿಲ್ಲ. ಆಮೇಲೆ ಇಮ್ಯಾಜಿನೇಷನ್ ಅಲ್ಲಿ ಕಾರ್ ಎಲ್ಲಾದ್ರೂ ಕಂಬಕ್ಕೆ ಗುದ್ದಿದ್ರೆ ಅಂತ ಕಿರಿಷ್ಟೇ ಅಷ್ಟೇ. ನಾನ್ಸೆನ್ಸ್, ಹಾಗೆಲ್ಲ ಏನೂ ಆಗೋದಿಲ್ಲ. ಯಾಕೆ ಹಸ್ವಾಯ್ತಾ? ನಿನ್ನ ಮೂತಿ ಇಷ್ಟು ವಕ್ರವಾದ ಎಕ್ಸ್ಪ್ರೆಷನ್ಸ್ಗಳನ್ನ ಕೊಡ್ತಿದೆ ಅಂತಂದ್ರೆ ನಿನ್ನ ಹೊಟ್ಟೆ ಖಾಲಿ ಇದೆ ಅಂತಾನೆ ಅರ್ಥ. ತಿಂದಿದ್ನೆಲ್ಲ ಮಾತಾಡಿನೇ ಖಾಲಿ ಮಾಡ್ತಿದ್ಯಾ ಅನ್ಸುತ್ತೆ. ಕೊರ್ಕೆ ಕಡ್ಡೆ. ತಮಾಷೆಗೆ ಹೇಳಿದ್ದು ಬಜಾರಿ. ಮತ್ತೆ ಜಿಮ್ಮಿಗೆ ವಾಪಸ್ ಎಂಟ್ರಿ ಕೊಟ್ಬಿಟ್ಟಿದ್ಯಾ? ನನ್ನ ಬಜಾರಿ ಹೇಗಿದ್ದಾಳೋ ಹಾಗೆ ಚಂದ. ಬಜಾರಿ ಹೇಗಿದ್ದಾಳೋ ಹಾಗೆ ಚಂದ. ಬಜಾರಿ ಹೇಗಿದ್ದಾಳೋ ಹಾಗೆ ಚಂದ.